ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಈ ವರ್ಷ ಕೋವಿಡ್ಡಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರ್ದು ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ಗೆ ಅಂತೇಳಿ ನಾವು ತುಮಕೂರು ಡಿಸ್ಟಿಕ್ ಮ್ಯಾಥಮೆಟಿಕ್ಸ್ ಫೋರಮಿಂದ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿದ್ದೇವೆ. ಇದರಲ್ಲಿ 5 ಮಾಡೆಲ್ ಪೇಪರ್ಗೆ ವಿತ್ ಆನ್ಸರ್ ಇದೆ. ಮ್ಯಾಕ್ಸಿಮಮ್ 4,000 ಬುಕ್ ಆಲ್ರೆಡಿ ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿಗಳು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಅವರದೇ ಡಿಸ್ಟಿಕ್ಕಲ್ಲಿ ಅವರೇ ಆಗಿರ್ತಕ್ಕಂಥ ಲೆಕ್ಚರರ್ಸ್ ರಿಸೋರ್ಸ್ ಪರ್ಸನ್ಗಳು ಬುಕ್ ಸಹ ಮಾಡಿರ್ತಾರೆ. ಯಾವ್ದು ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ಈಗ ನಾನು ಈ ಬುಕ್ಸಲ್ಲಿ 5 ಮಾಡೆಲ್ ಪೇಪರ್ ಅಂತ ಏನಿದೆ ಅದಕ್ಕೆ 1 by 1 ನಾನು ಡೇ ಬೈ ಡೇ ಅಥವಾ 2 ಡೇಸ್ಗೊಂದ್ಸಲಿ ಮಾಡೆಲ್ ಪೇಪರ್ ವೈಸು ಕ್ವಶನ್ಗೆ ಆನ್ಸರನ್ನು ಮಾಡಿ ಸಾಲ್ವ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇನೆ. ಆ ಯೂಟ್ಯೂಬ್ GH ಮ್ಯಾಥ್ಸ್ ಯೂಟ್ಯೂಬ್ ಅಂತ ಇರುತ್ತೆ, ಅದು ಫ್ರೀ ಆಗಿರುತ್ತೆ. ಕರ್ನಾಟಕದ ಯಾವುದೇ ವಿದ್ಯಾರ್ಥಿಗಳು ಬೇಕಾದರೂ ಇದನ್ನು ಯುಟಿಲೈಸ್ ಮಾಡ್ಕೊಬೋದು. ಓಕೆ, ಈಗ ನಾನು ಫಸ್ಟ್ ಮಾಡೆಲ್ ಪೇಪರಲ್ಲಿ ಫಸ್ಟ್ ಪಾರ್ಟಲ್ಲಿ 10 ಕ್ವಶನ್ಸ್ ಇದೆ, ಸೆಕೆಂಡ್ ಪಾರ್ಟಲ್ಲಿ 4 ಕ್ವಶನ್ಸ್ ಇದೆ. ಟೋಟಲ್ 14 ಕ್ವಶನ್ಸ್ಗೆ ನಾನೀಗ ಸಾಲ್ವ್ ಮಾಡ್ತೇನೆ. ಅದೇ ಥರ ಡೇ ಬೈ ಡೇ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇನೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ತೊಂದರೆ ತಗೊಳ್ಕೋಬಾರ್ದು. ಪಾಠ ಆಗಿಲ್ಲ, ಆನ್ಲೈನ್ ಆಗಿಲ್ಲ, ಆಫ್ಲೈನ್ ಆಗಿಲ್ಲ, ಈ ಥರ ಯಾವುದೇ ಒಂದು ಸಾಬೂಬನ್ನು ಹೇಳೋಕ್ಕೆ ಹೋಗಬಾರ್ದು. ಪೇರೆಂಟ್ಸ್ಗಳಿಗಾಗಲಿ ಪಾಠ ಆಗಿಲ್ಲ ಈ ಥರ ಅದು ಹೇಳೋ ಬದಲು ಯಾವುದೇ ಲೆಕ್ಚರ್ಸ್ ಪಾಠ ಮಾಡಿರ್ತಾರೆ, ಯಾವ ಬುಕ್ ಬೇಕಾದ್ರೂ ರೆಫರ್ ಮಾಡಿ. ಕರ್ನಾಟಕದ ಯಾವುದೇ ಲೆಕ್ಚರ್ಸ್ನ ನೀವು ಫಾಲೋ ಮಾಡಿ. ಒಟ್ಟಿನಲ್ಲಿ ಟೋಟಲಿ ಮುಂದೆ BSc ಅಥವಾ BE ಹೋಗ್ಬೇಕಾದ್ರೆ ನಾವು ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಇಸ್ ದ ಬೇಸ್. ಅದಕ್ಕೋಸ್ಕರ ದಯವಿಟ್ಟು ಕೊರೋನಾ ಟೈಮಲ್ಲಿ ಮನೆಗಿರಬೇಕಾದ್ರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ದಯವಿಟ್ಟು ಓದಿ ಅಂತ ಹೇಳ್ತಾ ಈಗ ನಾನು ಫಸ್ಟ್ ಮಾಡೆಲ್ ಪೇಪರ್ ಆ ಬುಕ್ಸ್ ಅಂತ ನಾನು ಏನೀಗ ತೋರಿಸಿದ್ದೇನೆ ಅದರಲ್ಲಿ ಫಸ್ಟ್ 10 ಕ್ವಶನ್ಸು ಮತ್ತು ಸೆಕೆಂಡ್ ಪಾರ್ಟಲ್ಲಿ 4 ಕ್ವಶನ್ಸು ಇದನ್ನು ಸಾಲ್ವ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇನೆ. ಓಕೆ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೇನೆ. ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವಶನ್, ಲೆಟ್ ಸ್ಟಾರ್ ಬಿ ಎ ಬೈನರಿ ಆಪರೇಷನ್ ಆನ್ n, capital N means natural numbers, given by a star b is equal to LCM, least common factor of a and b, find 5 star 7. ಸಿಂಪಲ್ ಆಗಿರುತ್ತೆ. ಸೊಲ್ಯೂಷನ್, given a star b is equal to LCM of a and b. Here find 5 star 7 in the place of a 5 star 7 is equal to LCM of 5 and 7. LCM of a and b ಅಂತ ಇಲ್ಲಿ ಬರೆದಿರ್ತೀವಿ. ಹಿಯರ್ a ಅಂದರೆ 5, b ಅಂದರೆ 7. LCM of 5 and 7, ದಟ್ ಈಸ್ 2 ಡಿಫ್ರೆಂಟ್ ಆಡ್ ನಂಬರ್ ಆಗಿರೋದ್ರಿಂದ ಜಸ್ಟ್ ಮಲ್ಟಿಪ್ಲಿಕೇಶನ್ 7 35 ಈಸ್ ದಿ LCM ಆಫ್ 5 and 7. 1 ಮಾರ್ಕ್ಸ್ಗೆ ಈ ಥರ ಕ್ಲೀನಾಗಿ ಬರೀಬೇಕು, ಒಂದು ಆರ್ಡ್ರಾಗಿ ಡಿಸಿಪ್ಲಿನಾಗಿ ಬರೀಬೇಕು. ನೆಕ್ಸ್ಟ್ 2ನೇ ಕ್ವಶನ್ನು, ರೈಟ್ ದಿ ಡೊಮೈನ್ ಆಫ್ ದಿ ಫಂಕ್ಷನ್ f of x is equal to tan inverse of x. f of x is equal to tan inverse of x. ಡೊಮೈನ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್, ರೇಂಜ್ ಅಂದರೆ ಆ್ಯಂಗಲ್ಸ್. ಈಗ ವಾಟ್ ಆರ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆಫ್ ದಿ ಡೊಮೈನ್ ಆಫ್ ದಿ ಫಂಕ್ಷನ್ tan inverse of x ಅಂದರೆ ಜಸ್ಟ್ ನೀವು ರಿಯಲ್ ನಂಬರ್ ಅಂತ ಬರೆದ್ರೆ ಸಾಕು, ಅಥವಾ ಸೆಟ್ ಆಫ್ ರಿಯಲ್ ನಂಬರ್ ಅಂದರೆ ಬರೆದ್ರೂ ಸಾಕು. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ವರ್ಡಲ್ಲಿ ಬರೆದ್ರೂ ಆಯಿತು. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಅಥವಾ ಇದನ್ನೇ ಬೇಕಾದರೆ ಓಪನ್ ಇಂಟರ್ವಲಲ್ಲಿ -∞ ಓಪನ್ ಇಂಟರ್ವಲ್ಲೇ ಬರೀಬೇಕು, ಕ್ಲೋಸ್ ಇಂಟರ್ವಲ್ ಬರೀಬಾರ್ದು. ಈ ಥರ ಡೈರೆಕ್ಟ್ ನಾವು ಬೇಕಾದ್ರೂ ಬರಿಬೋದು. ಫೈಂಡ್ ದ ಡೊಮೈನ್ ಆಫ್ ದಿ ಫಂಕ್ಷನ್ f of x is equal to tan inverse of x ಅಂದಾಗ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ R, ಆರ್ ಓಪನ್ ಇಂಟರ್ವಲಲ್ಲಿ -∞, ಅಂತ ಬೇಕಾದರೂ ಬರಿಬೋದು. ಥರ್ಡ್ ಒನ್, ಕನ್ಸ್ಟ್ರಕ್ಟ್ a 2x3 matrix whose elements are given by Aij is equal to modulus of I minus j. ಕ್ವಶನ್ ಯಾವುದು ಆರ್ಡರ್ ಬೇಕಾದ್ರೂ ಕೇಳ್ಬೋದು ಅವನು ಎಕ್ಸಾಮ್ಗೆ.
ವಾಟ್ ಈಸ್ ದ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್ 2 ಕ್ರಾಸ್ 3 ಅಂದರೆ ಫಸ್ಟ್ ಒನ್ 2 ಕ್ರಾಸ್ 3 ಅಂದರೆ 2 rows 3 columns. ಅಲ್ಲಿಗೆ 2 ಕ್ರಾಸ್ 3 ಮೆಟ್ರಿಕ್ಸ್ ಬರಬೇಕಾದ್ರೆ Aij is equal to ಮೆಟ್ರಿಕ್ಸ್ 2 rows 3 columns A11, A12, A13, A21, A22, A23. A11 means what? The position of the element A11, first row 11. This suffix ideyalla, the suffix indicates the position of the element is first row first column. A12 means first row second column. A13 means first row third column. A21 means second row first column. A22 means second row second column. A23 means second row third column. This is the required order of the matrix 2 cross 3. ಈಗ how to find out the elements of this matrix ಅಂದರೆ given Aij is equal to modulus of I minus j. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಡೈರೆಕ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ಬೋದು ನೀವು ಬೇಕಾದರೆ. ನಾವು 2 ಕ್ರಾಸ್ 3 ಮೆಟ್ರಿಕ್ಸ್ ಬೇಕು ಅಂದರೆ ಐ ಅಂದರೆ ಫಸ್ಟ್ ಸಫಿಕ್ಸ್ ಐ ವ್ಯಾಲ್ಯೂ, ಸೆಕೆಂಡ್ ಸಫಿಕ್ಸು ಜೆ ವ್ಯಾಲ್ಯೂ. A11 ಐ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 1, 1 minus 1 0. ಡೈರೆಕ್ಟಾಗಿ ಬರೀಬೋದು, ಏನು ತೊಂದರೆ ಏನಾಗಲ್ಲ. A12 ಐ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 2, 1 minus 2 minus 1 ಮಾಡೋದಸ್ ಇರೋದ್ರಿಂದ 1. A13 ಐ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 3, 1 minus 3 minus 2 ಮಾಡೋದಸ್ ಇರೋದ್ರಿಂದ 2. ನೆಕ್ಸ್ಟ್ A21 ಐ ವ್ಯಾಲ್ಯೂ 2, ಜೆ ವ್ಯಾಲ್ಯೂ 1, 2 minus 1 is nothing but 1. A22 ಐ ವ್ಯಾಲ್ಯೂ 2, ಜೆ ವ್ಯಾಲ್ಯೂ 2, 2 minus 2 0. I value 2, J value 3, 2 minus 3 minus 1 modulus of minus 1 is nothing but 1. This is the required order of the matrix 2 cross 3, 2 rows 3 columns. ಓಕೆ, ಈ ಥರ ನೀವು ಬೇಕಾದಷ್ಟು ಮೆಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ನೀವೇ. 2 cross 3 ಆಯಿತು, 3 cross 2 ಕೇಳ್ಬೋದು, ಅಥವಾ 2 cross 1, 1 cross 2 ಯಾವುದೇ ಕೇಳಲಿ. ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ದಿ ಆರ್ಡರ್ ಆಫ್ ದಿ ಮೆಟ್ರಿಕ್ಸ್ 2 cross 3 ಅಥವಾ ಯಾವ್ದು ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ಗೆ. ನೆಕ್ಸ್ಟ್ fourth one, if matrix A is equal to 1, 2, 3, 4, find determinant of, ಎಲ್ಲ ಮೆಟ್ರಿಕ್ಸ್ ಕಾನ್ಸೆಪ್ಟ್ ಬಂದಾಗ ಇದನ್ನು ಮಾಡ್ಯುಲಸ್ ಅಂತ ಓದಬಾರ್ದು. ಡಿಟರ್ಮಿನೆಂಟ್ ಆಫ್ ದಿ 2A is equal to, ಇಲ್ಲಿ ಡಿಟರ್ಮಿನೆಂಟ್ ಆಫ್ 2A ಅಂದಾಗ ಇಲ್ಲಿ ಯಾವ್ದು ಬೇಕಾದರೂ ಸ್ಕೇಲರ್ ಕೊಡ್ಬೋದು ಅವನು. 2, 3, 4, 5, 6 ಏನು ಬೇಕಾದ್ರೂ ಕೊಡಲಿ ಅವನು. ನಾಟ್ ಓನ್ಲಿ 2, ಯಾವ್ದು ಬೇಕಾದರೂ ಕೊಡಲಿ. ಯಾವ ಥರ ಕಂಡುಹಿಡಬೇಕು ಅಂದರೆ 2 ಥರ ಮಾಡ್ಬೋದು ನೀವು. 2A ಅಂದಾಗ 2 ಇಂದ ಎ ಮೆಟ್ರಿಕ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 2A ಅಂದಾಗ 2 ಇಂದ ಮೆಟ್ರಿಕ್ಸ್ ಒಳಗೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಆವಾಗ 2, 4, 6, 8, 2 ಇಂದ ಮೆಟ್ರಿಕ್ಸ್ ಒಳಗಡೆ ಇರೋ ಎಲ್ಲ ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ದಾನೆ. ದ ಎಲಿಮೆಂಟ್ಸ್ ಆಫ್ ದಿ ಮೆಟ್ರಿಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 2. ಈಗ ನಾವು ವಿ ನೋ ದಟ್ ಔ ಟು ಎಕ್ಸ್ಪ್ಯಾನ್ಷನ್ ಆಫ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ಸೆಕೆಂಡ್ ಆರ್ಡರ್ನ ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿದೆ. ಫಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. 8 into 2 16 minus 6 into 4 24. 16 minus 24 is nothing but minus 8 is the value of determinant of 2A. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಏನಿದೆ, ಒಂದು ಫಾರ್ಮುಲಾ ಇದೆ. ಡಿಟರ್ಮಿನೆಂಟ್ ಆಫ್ ಎನಿ ಕಾನ್ಸ್ಟೆಂಟ್ ಟೈಮ್ಸ್ ಆಫ್ ಮೆಟ್ರಿಕ್ಸ್ ಅಂತ ಇದ್ದಾಗ ಇದು 2 cross 2 ಮೆಟ್ರಿಕ್ಸ್ ಬೇಕಾದರೆ 3 cross 3 ಮೆಟ್ರಿಕ್ಸ್ ಬೇಕಾದರೂ ಕೊಡಲಿ, ಈ ಲಾ ಅಪ್ಲೈ ಆಗುತ್ತೆ. ನಾನೇನು ಸೆಕೆಂಡ್ ಮೆಥಡ್ ಮಾಡ್ತಾ ಇದ್ದೀನಿ ಅದು ಅಪ್ಲೈ ಆಗುತ್ತೆ. 2 to the power of n into determinant of A. n ಅಂದರೆ n is the order of the matrix. ಇಲ್ಲಿ ಏನು ಮೆಟ್ರಿಕ್ಸ್ ಕೊಟ್ಟಿರ್ತಾನೆ ಅದರ ಆರ್ಡರ್ ಅದು. n is the order of the given matrix. ನಾವು 2 ಈ ಮೆಟ್ರಿಕ್ಸ್ನ ಆರ್ಡರು 2 cross 2 ಅಂದರೆ 2. ಡಿಟರ್ಮಿನೆಂಟ್ ಆಫ್ A, ಡಿಟರ್ಮಿನೆಂಟ್ ಆಫ್ A 1, 2, 3, 4.
2 ಸ್ಕ್ವೇರ್ ಅಂದರೆ 4. ನಮಗೊಂದು ಲಾನು ಗೊತ್ತಿದೆ. ಇನ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ದ ಎಲಿಮೆಂಟ್ಸ್ ಆರ್ ಕಾನ್ಸಿಕ್ಯೂಟಿವ್ 1 2 3 4 ಈ ಥರ ಆರ್ಡ್ರಾಗಿದ್ದರೆ ಇದ್ರ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಬೇಕಾದರೂ ಹೇಳ್ಬೋದು. ಅದ್ರ ವ್ಯಾಲ್ಯೂ ಯಾವಾಗಲೂ -2. ಅಲ್ಲಿಗೆ 4 × -2 ಏನಾಯಿತು -8. ನಾನು ಲಾ ಅಪ್ಲೈ ಮಾಡಿದೆ ಏನೋ ಸೆಕೆಂಡ್ ಆರ್ಡ್ರು ಡಿಟರ್ಮಿನೆಂಟಲ್ಲಿ ಎಲಿಮೆಂಟ್ಸ್ ಈ ಥರ ಆರ್ಡ್ರ್ ಆಗಿದ್ದರೆ 1 2 3 4 ಅಥವಾ ಈವನ್ ಬಿಗ್ ನಂಬರ್ ಇರಲಿ 200 201 202 203 ಅಂತ ಇದ್ದರೂ ಅದ್ರ ವ್ಯಾಲ್ಯೂ ಡೈರೆಕ್ಟಾಗಿ -2 ಅಂತ ಹೇಳ್ಬೋದು ಸೆಕೆಂಡ್ ಆರ್ಡ್ರಲ್ಲಿ. ಥರ್ಡ್ ಆರ್ಡ್ರಲ್ಲಾದರೆ ಎಲಿಮೆಂಟ್ಸ್ ಆರ್ಡ್ರ್ ಆಗಿದ್ದರೆ ಅದು 0 ಆಗೋಗ್ಬಿಡುತ್ತೆ. ಓಕೆ, ಆನ್ಸರ್ -8 ಬಂತು. ಈ ಥರ ಬೇಕಾದ್ರೂ ಹೇಳ್ಬೋದು. ಥರ್ಡ್ ಮೆಥಡಲ್ಲಿ ಎಗೇನ್ ಇದೆಲ್ಲ ಅಪ್ಲೈ ಮಾಡ್ತೀಯ 2 ಸ್ಕ್ವಯರ್ 1 2 3 4 ಎಕ್ಸ್ಪ್ಯಾನ್ಷನ್ ಮಾಡ್ತಾಯಿದ್ದೀನಿ ನಾನೀಗ. ಅಂದರೆ ಆರ್ಡ್ರಾಗಿಲ್ಲ. ಸಪೋಸ್ 1 2 3 4 ಅಂದರೆ ಆರ್ಡ್ರಾಗಿಲ್ಲ ಅಂದಾಗ ನಾವೇನು ಮಾಡ್ತಾಯಿದ್ದೋ ಎಕ್ಸ್ಪ್ಯಾನ್ಷನ್ ಮಾಡ್ತಾಯಿದ್ದೋ. ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿವಲ್ವಾ ಆ ಥರ ಎಕ್ಸ್ಪ್ಯಾನ್ಷನ್ ಮಾಡ್ತಾಯಿದ್ದೋ. ಅಲ್ಲಿಗೆ 2 ಸ್ಕ್ವೇರ್ ಅಂದರೆ 4. ಎಕ್ಸ್ಪ್ಯಾನ್ಷನ್ ಏನೋ 1 × 4 4 3 × 2 6 -6. ಈ ಥರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ರೂಲಲ್ಲಿ ಒಂದು ಮೈನಸ್ ಇರುತ್ತೆ. 4 × 4 -6 ಅಂದರೆ -2. ವಾಟ್ ಇಸ್ ಆನ್ಸರ್ -8. ಓಕೆ, ದಿಸ್ ಇಸ್ ಅ ವೇ ಟು ಫೈಂಡ್ ಔಟ್ ಡಿಟರ್ಮಿನೆಂಟ್ ಎನಿ ಕಾನ್ಸ್ಟೆಂಟ್. 2 3 4 ಏನು ಬೇಕಾದರೂ ಇಲ್ಲಿ ಮೆಟ್ರಿಕ್ಸು 2 × 2 ಇರಲಿ 3 × 3 ಇರಲಿ ಬೇಕಾದ್ರೆ ಇಲ್ಲ ಅಪ್ಲೈ ಮಾಡ್ಬೋದು. ನೀವು ಯಾವ ಥರ ಬೇಕಾದರೂ ಮಾಡಿ. ಬೆಟ್ರ್ ಅಂದರೆ ದಿಸ್ ಈಸ್ ದ ವೇ. ಈಸಿಯಾಗಿ ಬಂದ್ಬಿಡುತ್ತೆ. 3 × 3 ಕೊಟ್ಟಾಗ ಈ ಥರ ಮಾಡ್ಕೊಂಡ್ರೆ ಒಳ್ಳೆಯದು. 2 × 2 ಕೊಟ್ಟಾಗ ಈ ಥರ ಬೇಕಾದ್ರೂ ಮಾಡಿ, ಈ ಥರ ಬೇಕಾದ್ರೂ ಮಾಡಿ, ಈ ಥರ ಬೇಕಾದ್ರೂ ಮಾಡಿ. ಬಟ್ ಈ ಥರ ಮಾಡಬೇಕಾದ್ರೆ ನಾನು ಯಾವ ರೂಲ್ ಅಪ್ಲೈ ಮಾಡಿದೆ ಎಕ್ಸ್ಪ್ಯಾನ್ಷನ್ ಮಾಡಲಿಲ್ಲ ನಾನೀಗ. ಎಲಿಮೆಂಟ್ಸ್ ಆರ್ ಇನ್ ಆರ್ಡರ್. ಸಪೋಸ್ ಈಗ 10 11 12 13 -2 ಬರುತ್ತೆ. 1000 1001 1002 1003 -2 ಬರುತ್ತೆ ಸೆಕೆಂಡ್ ಆರ್ಡ್ರಲ್ಲಿ. ಥರ್ಡ್ ಆರ್ಡ್ರಲ್ಲಾದರೆ ಸಪೋಸ್ 100 101 102 103 104 105 ಈ ಥರ ಆರ್ಡ್ರಾಗಿದ್ದರೆ ಥರ್ಡ್ ಆರ್ಡ್ರಲ್ಲಿ 0 ಆಗ್ಬಿಡುತ್ತೆ ಅದು. ಓಕೆ, ಈ ಥರ ನಾವು ಫೋರ್ತ್ ಪ್ರಾಬ್ಲಮನ್ನು ಮಾಡಬಹುದು. ನೆಕ್ಸ್ಟ್ ಫಿಫ್ತ್ ಒನ್. ಇಫ್ y is equal to tan of 2x + 3 ಫೈಂಡ್ dy/dx. ಡಿಫ್ರೆನ್ಷಿಯೇಷನ್ನು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದೊಂದೇ ಪ್ರಾಬ್ಲಮ್ಗೆ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡಲ್ಲ. ನಾನಿಲ್ಲಿ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ನೀನು ಬೇರೆ ಮಾಡಲ್ ಪೇಪರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೂ ಟ್ರೈ ಮಾಡ್ಬೇಕು ನೀನು. ಓಕೆ, ಈಗ ನಾನು ಇಲ್ಲಿ tan of 2x + 3 ಎಂದಾಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y is a function of x. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದಾಗ dy/dx ry' ry1 dy ಕ್ಯಾಪಿಟಲ್ dy ಅಂತ ಬೇಕಾದರೂ ಬರೀಬೋದು. ದಟ್ ಈಸ್ ಈಕ್ವಲ್ ಟು ನಮಗೆ ಚೆನ್ನಾಗಿ ಗೊತ್ತಿರಲಿ ಡೆರಿವೇಟಿವ್ ಆಫ್ ಟ್ಯಾನ್ ಆಫ್ ಎನಿ ಫಂಕ್ಷನ್. ನೋಡಿ, ಟ್ಯಾನ್ ಆಫ್ ಎಫ್ ಆಫ್ ಎಕ್ಸ್ ಅಂದಾಗ ನಮಗೆ ಟ್ಯಾನ್ ಎಕ್ಸ್ಗೆ ಪರ್ಫೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್? ಸೀಕೆಂಟ್ ಸ್ಕ್ವಯರ್ ಎಕ್ಸ್. ಅಲ್ಲಿ ಎಕ್ಸ್ ಬದಲಾಗಿ ಎಫ್ ಆಫ್ ಎಕ್ಸ್ ಇದೆ ಅಂದಾಗ ಇದನ್ನು ನಾವು ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಚೈನ್ ರೂಲ್ ಅಪ್ಲೈ ಮಾಡ್ತೀವಿ. ಏನು ಹೇಳುತ್ತೆ ಚೈನ್ ರೂಲು? ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಅಂದರೆ ಸೀಕೆಂಟ್ ಸ್ಕ್ವಯರ್ ಆಫ್, ಟ್ಯಾನ್ಗೆ ಪರ್ಫೆಕ್ಟ್ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಟ್ಯಾನ್ಗೆ ಸೀಕೆಂಟ್ ಸ್ಕ್ವಯರ್ ಆಫ್ ಎಕ್ಸ್ ಬದಲಾಗಿ ಎಫ್ ಆಫ್ ಎಕ್ಸ್ ಇರೋದ್ರಿಂದ ಎಫ್ ಆಫ್ ಎಕ್ಸ್ ಅದೇ ಥರ ಬರೆದು ಇಂಟು ಇಲ್ಲಿರ್ತಕ್ಕಂಥ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದಾಗ ಎಫ್ ಡ್ಯಾಶ್ ಎಕ್ಸ್ ಡ್ಯಾಶ್ ಇಂಡಿಕೇಟ್ಸ್ ಇಲ್ಲಿರ್ತಕ್ಕಂಥ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟು. ಇಲ್ಲಿರೋ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು ಅಂದರೆ 2x + 3 ಆಯಿತು. ಅಲ್ಲಿಗೆ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 10 ಅಂದರೆ ಸೀಕೆಂಟ್ ಸ್ಕ್ವಯರ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ 2x + 3 ಹಂಗೆ ಬರೀಬೇಕು. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಬಾರ್ದು. ಇಂಟು 2x + 3ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 2xಗೆ ಡಿಫ್ರೆನ್ಷಿಯೇಷನ್ನು 2, 3ಗೆ ಡಿಫ್ರೆನ್ಷಿಯೇಷನ್ನು ಕಾನ್ಸ್ಟೆಂಟು. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ 0. 2xಗೆ 2 ಆಯಿತು, 3ಗೆ 0 ಆಯಿತು. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಕ್ಲಿಯರ್ಲಿ ಬೇಕಾದರೆ ಇಲ್ಲಿ ಕಾನ್ಸ್ಟೆಂಟ್ ಒಂದು ನಂಬರ್ ಇರೋದ್ರಿಂದ 2 ಇಂಟು ಸೀಕೆಂಟ್ ಸ್ಕ್ವೇರ್ ಆಫ್ 2x + 3. ಓಕೆ, ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸ್ ಹಾಕೊಂಡು ಮಾಡಿ ನೀವೇ 2x - 3 2x - 7 ಅಥವಾ 2x² ಇಲ್ಲಿ ಏನು ಬೇಕಾದ್ರೂ ಹಾಕೊಂಡು ಮಾಡಿ 2x³ 2x⁴ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನೀವು ಮನೇಲಿ ವರ್ಕೌಟ್ ಮಾಡ್ಬೋದು. ಅದೇ ಥರ ಸೈನ್ ಆಫ್, ಕಾಸ್ ಆಫ್,
secant of, cot of, secant of, cosecant of, ಸೇಮ್ ಪ್ರೊಸೀಜರ್. ಓಕೆ, ನೀವೇ ಮನೇಲಿ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ ಬರುತ್ತೆ. ಸೇಮ್ ಪ್ರೊಸೀಜರ್. ನೆಕ್ಸ್ಟು 6th one. Evaluate integration of e power x into secant square x plus tan x into dx. ನಮಗೆ ಕೆಲವು ಪ್ರಾಪರ್ಟೀಸ್, ಇಂಟಿಗ್ರೇಷನ್ ಅಂದರೆ ಚೆನ್ನಾಗಿ ಕಾನ್ಸೆಪ್ಟ್ ಗೊತ್ತಿರಬೇಕು ನಮಗೆ. ಒಂದು ಸ್ಟೇಟ್ಮೆಂಟ್ ಇದೆ, ಎವ್ರಿ ಫಂಕ್ಷನ್ ಆ್ಯಸ್ ಡಿಫ್ರೆನ್ಷಿಯೇಷನ್. ಯಾವುದೇ ಫಂಕ್ಷನ್ ಕೊಡಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಿಬಿಡ್ಬೋದು, ಬಟ್ ಎವ್ರಿ ಫಂಕ್ಷನ್ ಆ್ಯಸ್ ನೋ ಇಂಟಿಗ್ರೇಷನ್. ಕೊಟ್ಟಿದ್ದ ಫಂಕ್ಷನ್ಸ್ಗೆಲ್ಲ ನಾವು ಇಂಟಿಗ್ರೇಷನ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಹ್ಯಾಸ್ ಓನ್ ರೂಲ್ ಇರುತ್ತೆ. ಈಗ ಇಲ್ಲಿ ನಾವು ಇಂಟಿಗ್ರೇಷನ್ ಮಾಡಿ ಅಂದ ತಕ್ಷಣ ಒಂದು ಫಾರ್ಮುಲಾ ಇದೆ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಫಂಕ್ಷನ್ ಇದ್ದರೆ ಅದಕ್ಕೆ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಎಕ್ಸ್. ಏನು ಎಫ್ ಆಫ್ ಎಕ್ಸ್ ಇಲ್ಲೇ ಇರಬೇಕು ಅಥವಾ ಎಫ್ ಡ್ಯಾಶ್ ಎಕ್ಸ್ ಇಲ್ಲಿರಬೇಕು ಅಂತೇನಿಲ್ಲ. ಇಲ್ಲಿ ಎಫ್ ಆಫ್ ಎಕ್ಸ್ ಬೇಕಾದರೂ ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ ಇರಲಿ. ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಔಟ್ಸೈಡ್ ಇ ಪವರ್ ಎಕ್ಸ್ ಅಂತ ಇದ್ದರೆ ಇದಕ್ಕೆ ಆನ್ಸರು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಅಲ್ಲಿಗೆ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಎಕ್ಸ್. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು ಅಂತ ಹುಡುಕ್ಬೇಕು ನಾವು. ಇಲ್ಲೇ ಇರುತ್ತೆ ಅಂತ ಇಲ್ಲ, ಎಲ್ಲವೇ ಇರ್ಬೋದು. ಐದರ್ ಇಲ್ಲಿರ್ಬೋದು, ಎ ಪ್ಲಸ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಈಗ ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು? ಟ್ಯಾನ್ ಎಕ್ಸು. ಯಾಕೆಂದರೆ ಟ್ಯಾನ್ ಎಕ್ಸ್ನ ಡಿಫ್ರೆನ್ಷಿಯೇಷನ್ನು ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಬಟ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ನ ಡಿಫ್ರೆನ್ಷಿಯೇಷನ್ನು ಟ್ಯಾನ್ ಎಕ್ಸ್ ಆಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ದಿಸ್. ದೇರ್ಫೋರ್ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ದಿಸ್ ಅಂದರೆ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಇದು ಇಂಡೆಫಿನೆಟ್ ಆಗಿರೋದ್ರಿಂದ ಪ್ಲಸ್ ಸಿ ಬರೀಬೇಕು. ಆನ್ಸರ್ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸಿ ಇಸ್ ದ ಆನ್ಸರ್ ಆಫ್ 6th one. Next, 7th one. Define a unit vector. Unit vector ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. Define a unit vector. A vector whose magnitude is 1 unit. A vector whose magnitude is 1 unit is called a unit vector. Next, write the direction cosines of positive x-axis. ನಾವು 3 dimensional ಪ್ಲೇನಲ್ಲಿ ನೋಡಿರ್ತೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಎಕ್ಸ್ ವೈ ಝೆಡ್ ಡೈರೆಕ್ಟಾಗಿ ಬರೆದು ಬಿಡ್ತೀವಿ. ನಾವು 1 0 0 ಅಂತ ಬರೆದು ಬಿಡ್ತೀವಿ. ಡೈರೆಕ್ಷನ್ cosines ಆಫ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದರೆ 1 0 0. ಆನ್ಸರ್ ಈಸ್ ಓವರ್. ಬಟ್ ನಮಗೆ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಅಂದ ತಕ್ಷಣ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಒ ಪಿ. ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಪಿ ಒ ಪಿ ಅಂದ ತಕ್ಷಣ ನಾವು 3Dನಲ್ಲಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ಎಕ್ಸ್ ವೈ ಝೆಡ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಪಿ ಒ ಪಿ. ಇದನ್ನು ನಾವು ಆರ್ ಅಂತಂದು ಡಿನೋಟ್ ಮಾಡ್ತೀವಿ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಒ ಪಿ ಅಂದಾಗ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಕರಿತೀವಿ. ನಮಗೆ ಚೆನ್ನಾಗಿ ಗೊತ್ತಿದೆ, ಯಾವುದೇ ಒಂದು ಪಾಯಿಂಟನ್ನು ನಾವು 3Dನಲ್ಲಿ ಎಕ್ಸ್ ಎಕ್ಸ್ ಮೇಲೆ ತೊಗೊಂಡಾಗ ಎಕ್ಸ್ ಕಾಮ 0 0, ಹಿಯರ್ 0 ವೈ 0, ಹಿಯರ್ 0 0 ಝೆಡ್ ಅಂತ ಕರಿತೀವಿ. ಈಗ ನಾವು ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಪಾಸಿಟಿವ್ ಎಕ್ಸ್ ಆಕ್ಸ್ ಅಂದಾಗ ಯಾವ್ಯಾವ ಅಂದರೆ ಎಕ್ಸ್ ಬೈ ಜನರಲ್ ಆಗಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಅಂದರೆ ಎಕ್ಸ್ ಬೈ ಆರ್, ವೈ ಬೈ ಆರ್, ಝೆಡ್ ಬೈ ಆರ್ ಅಂತ ಕರಿತೀವಿ. ಈಗ ನಾವು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸ್ ಅಂದಾಗ ಎಕ್ಸ್ ಬೈ ಆರ್ ಅಂದ್ರೇನು ಚೆನ್ನಾಗಿ ಗೊತ್ತಿದೆ. ಆರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಆರ್ ಅಂದರೆ ಇಟ್ ಈಸ್ ಡಿನೋಟೆಡ್ ಆರ್ ಇಸ್ ಈಕ್ವಲ್ ಏನಾಯಿತು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಅಲ್ಲಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಎಕ್ಸ್ ಅಂದಾಗ ಎಕ್ಸ್ 0 0, ಅಲ್ಲಿಗೆ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 0 ಎಕ್ಸ್ ಬೈ ಕ್ಯಾನ್ಸಲ್ ಆಯಿತು, ಎಕ್ಸ್ ಏನಾಯಿತು ಕ್ಯಾನ್ಸಲ್ 1. ಅಲ್ಲಿಗೆ ಎಕ್ಸ್ ಕಾಂಪೊನೆಂಟ್ ಎಕ್ಸ್ ಬೈ ಎಕ್ಸ್ ಕ್ಯಾನ್ಸಲ್ ಆಗಿ 1 ಆಯಿತು. ಅಗೇನ್ ವೈ ಕಾಂಪೊನೆಂಟ್ 0 ಬೈ ಆರ್ ಅಂದರೆ 0, ಇಲ್ಲಿ ಝೆಡ್ 0 ಬೈ ಆರ್ 0. ಅಲ್ಲಿಗೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್ ಆಫ್ ಎಕ್ಸ್ ಎಕ್ಸ್ ಅಂದಾಗ 1 0 0. ಅದೇ ಥರ ಒಂದು ಎಕ್ಸಾಮ್ಗೆ ರೈಟ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್ ವೈ ಎಕ್ಸ್ ಅಂದಾಗ 0 1 0. ಅದೇ ಥರ ರೈಟ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಪಾಸಿಟಿವ್ ಆಫ್ ಝೆಡ್ ಎಕ್ಸ್ ಅಂದಾಗ 0 0 1. ಹೌ ಇಟ್ ಇಸ್ ಅಪ್ಟೈನ್ಡ್ ಕಾನ್ಸೆಪ್ಟ್ ಇದು.
ಓಕೆ, ಈ ಥರ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡಿರೋದ್ರಿಂದ ಡೈರೆಕ್ಟ್ ನೀನು ಪಾಸಿಟಿವ್ ಆಫ್ ಎಕ್ಸ್ ಎಕ್ಸ್ ಅಂದಾಗ 1,0,0, ಪಾಸಿಟಿವ್ ಆಫ್ ವೈ ಎಕ್ಸ್ ಅಂದಾಗ 0,1,0, ಡೈರೆಕ್ಷನ್ ಕೋಸೈನ್ಸ್ ಆಫ್ ಪಾಸಿಟಿವ್ ಆಫ್ ಝೆಡ್ ಎಕ್ಸ್ ಅಂದಾಗ 0,0,1 ಅಂತ ಹೇಳಿ. ನೆಕ್ಸ್ಟ್ 9ನೇದು, ಡಿಫೈನ್ ದಿ ಕನ್ಸ್ಟ್ರೈಂಟ್ಸ್ ಇನ್ ದ LPP ಡೆಫಿನೇಷನ್. The linear inequalities ಅನ್ಬೋದು ಅಥವಾ ಈಕ್ವೇಷನ್ಸ್, ಇನಿಕ್ವಾಲಿಟೀಸ್ ಅಂದ್ರೂ ನಡೆಯುತ್ತೆ, ಈಕ್ವೇಷನ್ಸ್ ಆರ್ ರೆಸ್ಟ್ರಿಕ್ಷನ್ಸ್. ದ ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ಬೇಕಾದರೂ ವರ್ಡ್ ಯೂಸ್ ಮಾಡಿ, ಆರ್ ಈಕ್ವೇಷನ್ಸ್ ಅಂತ ಬೇಕಾದರೂ ಯೂಸ್ ಮಾಡಿ, ಆರ್ ರೆಸ್ಟ್ರಿಕ್ಷನ್ಸ್ ಅಂತ ಬೇಕಾದರೂ ಯೂಸ್ ಮಾಡಿ, ಆನ್ ದ ವೇರಿಯೇಬಲ್ಸ್ ಆಫ್ ಎ LPP ಪದ ಯೂಸ್ ಮಾಡಬೇಕು. ಆಫ್ ಎ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆರ್ ಕಾಲ್ಡ್ constraints. Okay, define the constraints in the LPP. Define the constraints in the LPP ಅಂದಾಗ the linear inequalities ಬದಲಾಗಬೇಕಾದ್ರೆ ಆರ್ ಈಕ್ವೇಷನ್ಸ್ ಅಂತ ಯೂಸ್ ಮಾಡಿ, ಆರ್ ರೆಸ್ಟ್ರಿಕ್ಷನ್ಸ್ ಅಂತ ಬೇಕಾದರೂ ಯೂಸ್ ಮಾಡಿ, ಆನ್ ದ ವೇರಿಯೇಬಲ್ಸ್ ಆಫ್ ಎ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆರ್ ಕಾಲ್ಡ್ ಕಾನ್ಸ್ಟ್ರೈಂಟ್ಸ್. ಈ ಥರ ನೀಟಾಗಿ ಡೆಫಿನೇಷನನ್ನು ಬರೀಬೇಕು. ನೆಕ್ಸ್ಟ್ 10th ಒನ್, ಪ್ರಾಬಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ನು. ಗಿವನ್ ಪ್ರಾಬಬಿಲಿಟಿ ಆಫ್ A is equal to 0.8, ಪ್ರಾಬಬಿಲಿಟಿ ಆಫ್ B is equal to 0.5 and probability of B given A is equal to 0.4, find probability of A intersection B. What is the formula of probability of B given A ಅಂದಾಗ probability of A intersection B by probability of A. ಇಲ್ಲಿ A ಇದ್ರೆ A ಬರೀರಿ, ಇಲ್ಲಿ B ಇದ್ರೆ B ಬರೀರಿ, ಅಷ್ಟೇ, ಏನೇನಿಲ್ಲ. ಪ್ರಾಬಬಿಲಿಟಿ ಆಫ್ A ಬೈ B ಅಂದಾಗ ಇಲ್ಲಿ B ಆಗುತ್ತೆ ಅಷ್ಟೇ. ಈಗ ನಮಗೆ ಬೇಕಾಗಿರುತ್ತೆ ರಿಕ್ವೈರ್ಡ್ ಇದು ಬೇಕಾಗಿರೋದ್ರಿಂದ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಪ್ರಾಬಬಿಲಿಟಿ ಆಫ್ A ಇಂಟು ಪ್ರಾಬಬಿಲಿಟಿ ಆಫ್ B given A is equal to probability of A intersection B. This is required. Probability of A intersection B ಅಂತ ಕೇಳಿದ್ದಾನೆ. Now P of A is given 0.8 into probability of B given A 0.4 is equal to probability of A intersection B. ಅಲ್ಲಿಗೆ 0.8 into 0.4 is nothing but 0.32 is the value of probability of A intersection B. Okay, 0.32 is equal to probability of A intersection B. Okay, ಈಸಿಯಾಗಿರುತ್ತೆ, ಪ್ರಾಬ್ಲಮ್ಸನ್ನು ಮಾಡ್ಬೋದು. ಅಲ್ಲಿಗೆ 10 ಕ್ವಶನ್ಸ್, ಫಸ್ಟ್ 10 ಕ್ವಶನ್ಸು. ಸೆಕೆಂಡ್ ಮೇನು 2 ಮಾರ್ಕ್ಸ್ದು, ಇಲ್ಲಿ 10 ಕ್ವಶನ್ಸು ನಾವು ಆನ್ಸರ್ ಮಾಡಬೇಕು. ಓಕೆ, ಕಂಪಲ್ಸರಿ ಕ್ವಶನ್ಸ್ ಇವು. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದಾಗ, ಲೆಟ್ ಸ್ಟಾರ್ ಬಿ ಎ ಬೈನರಿ ಆಪರೇಷನ್ ಆನ್ ಕ್ಯೂ, ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಕ್ಯೂ ಅಂದರೆ ಡಿಫೈನ್ಡ್ ಬೈ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು AB/4 ಫಾರ್ ಆಲ್ AB ಬಿಲಾಂಗ್ಸ್ ಟು ಕ್ಯೂ. ಶೋ ದಟ್ ಸ್ಟಾರ್ ಬಿ ಕಾಮ್ಯುಟೇಟಿವ್. ಸಿಂಪಲ್ ಆಗಿರುತ್ತೆ. ಸೊಲ್ಯೂಷನ್ ಗಿವನ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು AB/4. ನಿಮಗೆ ಎಕ್ಸಾಮ್ಗೆ AB/5 ಯಾಕಂಡು ನೀವೇ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ AB/5 ಅಥವಾ 3AB/5 ಈ ಥರ ನಂಬರ್ಗಳನ್ನು ಹಾಕ್ಕೊಂಡು ಮಾಡ್ಬೋದು. ಕಾಲ್ ಇಟ್ ಆಸ್ 1. ಆ್ಯಂಡ್ ವಾಟ್ ಇಸ್ B ಸ್ಟಾರ್ A? B ಸ್ಟಾರ್ A ಈಸ್ ಈಕ್ವಲ್ ಟು ಗಿವನ್ A ಸ್ಟಾರ್ B ಈಸ್ ಈಕ್ವಲ್ ಟು AB/4. B ಸ್ಟಾರ್ A ಅಂದರೆ ಏನು? A ಜಾಗದಲ್ಲಿ B ಇದೆ, B ಜಾಗದಲ್ಲಿ A ಇದೆ. ಅಲ್ಲಿಗೆ A ಸ್ಟಾರ್ B ಈಸ್ ಈಕ್ವಲ್ ಟು AB/4. ಇದನ್ನು ನೋಡ್ಕೊಂಡೇನೆ B ಸ್ಟಾರ್ A ಅಂದರೆ BA/4, ಕಾಲ್ ಇಟ್ ಎಸ್ 2. ಫ್ರಮ್ 1 and 2 A star B is equal to B star A. This is the condition for commutative law. A star B is equal to B star A.
ಅಲ್ಲಿಗೆ ದೇರ್ ಫೋರ್ ಸ್ಟಾರ್ ಈಸ್ ಕಾಮುಟೇಟಿವ್. ಸ್ಟಾರ್ ಈಸ್ ಕಾಮುಟೇಟಿವ್. ಸ್ಟಾರ್ ಬಿ ಕಾಮುಟೇಟಿವ್. ಇಷ್ಟು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಫೈಂಡ್ ದ 12th one. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -1/√3. ಕಾಟ್ ಇನ್ವರ್ಸ್ ಆಫ್ -1/√3. ಜನರಲ್ಲ ನಾವು ಸೈನ್ ಇನ್ವರ್ಸು, ಕಾಸ್ ಇನ್ವರ್ಸು, ಟ್ಯಾನ್ ಇನ್ವರ್ಸ್ ಆರ್ ಪ್ರೈಮರಿ. ಈ ಸೀಕೆಂಟ್ ಇನ್ವರ್ಸು, ಕಾಟ್ ಇನ್ವರ್ಸು ಮತ್ತು ಕೊಸಿಕೆಂಟ್ ಇನ್ವರ್ಸ್ ಕೊಟ್ಟಾಗ ನಾವು ರೆಸಿಪ್ರೊಕಲ್ ಫಾರ್ಮಲ್ಲಿ ಇರೋದ್ರಿಂದ ಅವನ್ನ ಈಗ ಕೊಸಿಕೆಂಟ್ ಇನ್ವರ್ಸ್ ಕೊಟ್ಟರೆ ಸೈನ್ ಇನ್ವರ್ಸ್ ಮಾಡ್ಕೊಂಡ್ರೆ ಈಸಿ, ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ಸೀಕೆಂಟ್ ಇನ್ವರ್ಸ್ ಕೊಟ್ಟಾಗ ಕಾಸ್ ಇನ್ವರ್ಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಕಾಟ್ ಇನ್ವರ್ಸ್ ಕೊಟ್ಟರೆ ಟ್ಯಾನ್ ಇನ್ವರ್ಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಕೊಂಡಿರಿ, ಮತ್ತೆ ಮಾಡಲೇಬೇಕು ಅಂತ ರೂಲ್ ಏನಿರಲ್ಲ. ಈಗ ಕಾಟ್ ಇನ್ವರ್ಸ್ ಆಫ್ -1/√3 ಅಂತ ಇರೋದ್ರಿಂದ ವಾಟ್ ಇಸ್ ದ ಫಾರ್ಮುಲಾ ಆಫ್ ಕಾಟ್ ಇನ್ವರ್ಸ್ ಆಫ್ -x ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು π ಮೈನಸ್ ಕಾಟ್ ಇನ್ವರ್ಸ್ ಆಫ್ x. ಈ ಥರ π ಮೈನಸ್ ಕಾಟ್ ಇನ್ವರ್ಸ್ ಆಫ್ x ಅಂತ ಬರ್ತಕ್ಕಂಥದ್ದು 3 ರಿಸಲ್ಟು ಯಾವ್ಯಾವು ಚೆನ್ನಾಗಿ ಗೊತ್ತಿದೆ. ಕಾಸ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು π ಮೈನಸ್ ಕಾಸ್ ಇನ್ವರ್ಸ್ ಆಫ್ x. ಸೀಕೆಂಟ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು π ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ x. ಈ 3 ರಿಸಲ್ಟ್ಸ್ ಬಗ್ಗೆ ಜಾಗೃತವಾಗಿರ್ಬೇಕು ನಾವು. ಈಗ ಕಾಟ್ ಇನ್ವರ್ಸ್ ಆಫ್ -1/√3 ಅಂದಾಗ ನಾವು ಇಟ್ ಇಂಪ್ಲೈಸ್ π ಮೈನಸ್ ಕಾಟ್ ಇನ್ವರ್ಸ್ ಆಫ್ 1/√3. π ಮೈನಸ್ ಇದನ್ನು ಬೇಕಾದ್ರೆ ಟ್ಯಾನ್ ಇನ್ವರ್ಸಿಗೆ ಕನ್ವರ್ಟ್ ಮಾಡ್ಕೊಬೋದು ಅಷ್ಟೇ, ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ಟ್ಯಾನ್ ಇನ್ವರ್ಸ್ ಆಫ್ √3 ಆಯಿತು, ನಮಗೆ ಚೆನ್ನಾಗಿ ಗೊತ್ತಿದೆ. ಕಾಟ್ ಇನ್ವರ್ಸ್ ಆಫ್ x ಈಸ್ ಆಲ್ವೇಸ್ ಈಕ್ವಲ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ನಲ್ಲಿ ಕಾಟ್ ಇನ್ವರ್ಸ್ ಆಫ್ x ಅನ್ನು ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲೇನಿರುತ್ತೆ ಅದಕ್ಕೆ ರೆಸಿಪ್ರೊಕಲ್ 1/x ಅಂತ ಕರಿತೀವಿ. ಈಗ ನಾನಿಲ್ಲಿ ಕಾಟ್ ಇನ್ವರ್ಸ್ ಆಫ್ 1/√3 ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ √3 ಆಯಿತು. π ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ π/3. ಟೇಬಲ್ ಚೆನ್ನಾಗಿ ಗೊತ್ತಿರಬೇಕು. ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ 3π ಮೈನಸ್ π, 3π ಮೈನಸ್ π ಅಂದರೆ 2π/3 ಈಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಕಾಟ್ ಇನ್ವರ್ಸ್ ಆಫ್ -1/√3. ಈ ಥರ ನಾವು ವ್ಯಾಲ್ಯೂಸನ್ನು ಕಂಡುಹಿಡ್ಕೊಬೋದು. ನೆಕ್ಸ್ಟ್ 13. ಫೈಂಡ್ ದಿ ಈಕ್ವೇಷನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ಸ್ 3,1 ಆ್ಯಂಡ್ 9,3 ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. Find the equation of the line passing through 3,1 and 9,3 using determinant method. ಯಾಕೆ ಅವನು ಡಿಟರ್ಮಿನೆಂಟ್ ಮೆಥಡ್ ಅಂತ ಯೂಸ್ ಮಾಡಿದ್ದಾನೆ? ನಾವು ಫಸ್ಟ್ ಪೀಸಲ್ಲಿ ಆಂಟಿಕಲ್ ಜಾಮಿಟ್ರಿ ಡಿಸ್ಕಸ್ ಮಾಡಬೇಕಾದ್ರೆ ಸ್ಟ್ರೈಟ್ ಲೈನ್ ಚಾಪ್ಟರ್ ಇದೆ. ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ಸ್ ಅಂತಿದಂಗೆ ಬೈ ಯೂಸಿಂಗ್ 2 ಪಾಯಿಂಟ್ ಫಾರ್ಮುಲಾ y ಮೈನಸ್ y100/x ಮೈನಸ್ x1 ಈಸ್ ಈಕ್ವಲ್ ಟು y2 ಮೈನಸ್ y100/x2 ಮೈನಸ್ x1. ಆ ಫಾರ್ಮುಲಾ ಕಂಡುಬಿಟ್ರೆ ಹಂಗಾಗುತ್ತೆ. ಅದಕ್ಕೋಸ್ಕರ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂತ ಹೇಳಿದ್ದಾನೆ. ಏನು ಡಿಟರ್ಮಿನೆಂಟ್ ಮೆಥಡಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅಂದ ತಕ್ಷಣ 1/2 ಇಂಟು ಫಸ್ಟ್ ಪಾಯಿಂಟ್ x1 y1 1, ಸೆಕೆಂಡ್ ಪಾಯಿಂಟ್ x2 y2 1, x3 y3 1. ಇಲ್ಲಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್, 2 ಪಾಯಿಂಟು ಲೈನ್ ಮುಖಾಂತರ ಪಾಸ್ ಆಗ್ತಾ ಇದೆ. ಫಸ್ಟ್ ಪಾಯಿಂಟು 3,1, ಸೆಕೆಂಡ್ ಪಾಯಿಂಟು 9,3. ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು. ಬಿ ಎನಿ ಪಾಯಿಂಟ್ ಅಂದ ಲೈನ್ ಅಂದಾಗ ದಟ್ ಈಸ್ x, y ವೇರಿಯಬಲ್ ಪಾಯಿಂಟು. ಅದಕ್ಕೆ APB 3 ಪಾಯಿಂಟ್ಸ್ ಲೈಸ್ ಆನ್ ಸೇಮ್ ಲೈನ್. 3 ಪಾಯಿಂಟ್ಸ್ ಲೈಸ್ ಆನ್ ಸೇಮ್ ಲೈನ್ ಅಂದಾಗ ಕೊಲಿನಿಯರ್ ಆಯಿತು. 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಏರಿಯಾ ಶುಡ್ ಬಿ 0. ಏರಿಯಾ ಶುಡ್ ಬಿ 0. ಅಲ್ಲಿಗೆ ಏರಿಯಾ ಏನಾಯಿತು? 0 ಈಸ್ ಈಕ್ವಲ್ ಟು 1/2 ಇಂಟು ಫಸ್ಟ್ ಪಾಯಿಂಟು 3 1 1, ಸೆಕೆಂಡ್ ಪಾಯಿಂಟು 9 3 1, ಥರ್ಡ್ ಪಾಯಿಂಟು x, y ಆಗಿರೋದ್ರಿಂದ xy 1. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟು ವೇರಿಯಬಲ್ ಪಾಯಿಂಟು x, y, 1. ಇನ್ನು ಥರ್ಡ್ ಆರ್ಡರ್ ಡಿಟರ್ಮಿನೆಂಟನ್ನು ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿದೆ ನಮಗೆ. ಈ 2ನ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡ್ತೀಯಾ, 2 ಇಂಟು 0 0. ಬೈ ಯೂಸಿಂಗ್ ಪ್ಲಸ್ ಮೈನಸ್ ಪ್ಲಸ್ 3 ಇಂಟು ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಾದ್ರೆ ಇಲ್ಲಿ ಬರೀತೀನಿ ಮೇಲ್ಗಡೆ 2 ಇಂಟು 0 0 ಆಗೋಗ್ಬಿಡುತ್ತೆ. ಈಸ್ ಈಕ್ವಲ್ ಟು 3 ಇಂಟು -1, ಥರ್ಡ್ ಆರ್ಡರ್ ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿದೆಯಲ್ಲ, ಪ್ಲಸ್ 1. ಫಸ್ಟ್ 3 ಮೈನಸ್ y. ಫಸ್ಟ್ ಸೆಕೆಂಡ್ ಕಾಲಮ್ 9 ಮೈನಸ್ x ಪ್ಲಸ್ 1 ಇಂಟು ಫಸ್ಟ್ ಥರ್ಡ್ ಕಾಲಮ್ 9y ಮೈನಸ್ 3x. 9y ಮೈನಸ್ 3x.
ನಾವು 0 is equal to remove the bracket 3 minus y multiplied by 3. 3 ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು. 9 minus 3y minus 9 minus into minus plus x plus 9y minus 3x. 0 is equal to how many x? ಇಲ್ಲಿ minus 3x ಇದೆ ಪ್ಲಸ್ x ಇದೆ. minus 3x ಪ್ಲಸ್ ಫಸ್ಟ್ ಎಕ್ಸ್ ಸಿಂಪ್ಲಿಕೇಶನ್ ಮಾಡಬೇಕು, ಆಮೇಲೆ ವೈ, ಆಮೇಲೆ ಕಾನ್ಸ್ಟೆಂಟು. minus 3x ಪ್ಲಸ್ ಎಕ್ಸ್ ಈಸ್ ನಥಿಂಗ್ ಬಟ್ minus 2x ಪ್ಲಸ್ 9y minus 3y ಪ್ಲಸ್ 6y plus 9 minus 9 get cancel. Now remaining are minus 2x plus 6y is equal to 0. ಮ್ಯಾಥಮೆಟಿಕ್ಸಲ್ಲಿ ಸ್ಟಾರ್ಟಿಂಗ್ ಮೈನಸ್ ಬಂದರೆ ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಬೆಟ್ರ್ ಅಂದ್ರೆ ಇಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಯಾವುದೇ ಒಂದು ಈಕ್ವೇಷನ್ಸನ್ನು ಆರ್ಡ್ರ್ ಬರೀರಿ ಅಂದಾಗ ನಾವು ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊತೇವೆ. ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಪ್ಲಸ್ ಇಂಟು ಮೈನಸ್ 6y ಈಸ್ ಈಕ್ವಲ್ ಟು 0 ಇಂಟು ಮೈನಸ್ ಇಸ್ ಅದೇ ಬಟ್ 0. ಇಫ್ ನೀಡ್ ಅವಶ್ಯಕತೆ ಇದ್ದರೆ ಎಕ್ಸ್ ಕೋಫ್ಷೆಂಟು ಮತ್ತು ವೈ ಕೋಫ್ಷೆಂಟ್ ಏನಾದರೂ ಡಿವೈಡ್ ಆಗಿದ್ರೆ ಡಿವೈಡ್ ಮಾಡ್ಬೋದು. ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು 0 ಈಸ್ ದ ಈಕ್ವೇಷನ್ ಆಫ್ ದಿ ಲೈನ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ನೆಕ್ಸ್ಟ್ 14. If root x plus root y is equal to root 10, find dy over dx. Differentiation now. Root x plus root y is equal to root 10. Differentiation. Just you can find out dy over dx ಅಷ್ಟೇ. Now differentiate with respect to x. ಇದನ್ನು ನಾವು implicit functions ಅಂತ ಕರಿತೀವಿ. ನಮಗೆ ಚೆನ್ನಾಗಿ ಗೊತ್ತಿದೆ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ರೂಟ್ ಆಫ್ ಎನಿ ಫಂಕ್ಷನ್ ಅಂದಾಗ, ರೂಟ್ ಒಳಗಡೆ ಯಾವುದೇ ಫಂಕ್ಷನ್ ಇಂದಾಗ ಕೆಲವು ಸ್ಕ್ವೇರ್ ಆನ್ ಬೋತ್ ಸೈಡ್ ತಗೊಂಡು ಮಾಡ್ತೀವಿ, ಕೆಲವನ್ನ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಲ್ಲಿ ಮಾಡ್ತೇವೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ರೂಟ್ ಆಫ್ ಎನಿ ಫಂಕ್ಷನ್ ಅಂದಾಗ 1/2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ರೂಟ್ ಒಳಗಡೆ ಇರ್ತಕ್ಕಂಥ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. 1/2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ರೂಟ್ ಒಳಗಡೆ ಇರ್ತಕ್ಕಂಥ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಈಗ ರೂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ನೀವು ಹೇಳ್ತೀರಿ 1/2 ರೂಟ್ ಎಕ್ಸ್ ಪ್ಲಸ್ ರೂಟ್ ವೈಗೆ 1/2 ರೂಟ್ ವೈ ಇಂಟು ಈ ವೈಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ. ದಟ್ ಈಸ್ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಎವರಿ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0. ಸರ್ ಇಲ್ಲಿ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದೋ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಡಿ ಓ ಡಿ ಎಕ್ಸ್ ಆಯಿತು. ಇಲ್ಲಿ ಎಕ್ಸ್ ಯಾಕೆ ಸರ್ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಅಂದರೆ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ 1 ಆಗುತ್ತೆ, ಅದಕ್ಕೋಸ್ಕರ ಮಾಡಲಿಲ್ಲ. ಈಗ ನಮಗೆ ರಿಕ್ವೈರ್ಡ್ ಡಿ ವೈ ಓವರ್ ಡಿ ಎಕ್ಸ್ ಆಗಿರೋದ್ರಿಂದ ಈ ಟರ್ಮ್ ಇಲ್ಲೇ ಇರುತ್ತೆ. 1/2 ರೂಟ್ ವೈ ಇಂಟು ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್ ರೈಟ್ಗೆ ಹೋದರೆ -1/2 ರೂಟ್ ಎಕ್ಸ್. ಈ ಲೆಫ್ಟಲ್ಲಿ ಈ ಟು ಕ್ಯಾನ್ಸಲ್ ಮಾಡ್ಬೋದು. ಈ ರೂಟ್ ವೈನ ಡಿನೋಮಿನೇಟರ್ಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಅಲ್ಲಿಗೆ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಲ್ಲಿದೆ ರೂಟ್ ವೈನ ಇಲ್ಲಿ ಬರೀತೇನೆ ರೂಟ್ ವೈ ಬೈ ರೂಟ್ ಎಕ್ಸ್. ದಿಸ್ ಈಸ್ ದಿ ಆನ್ಸರ್. ಸಪೋಸ್ ಕೆಲವು ಸಲ ಪ್ರೂವ್ ದಟ್ ಶೋ ದಟ್ ಅಂತ ಕೇಳಿದಾಗ ಹಿಂಗೂ ಕೇಳ್ಬೋದು. ಇಲ್ಲಿ ಫೈಂಡ್ ಡಿ ವೈ ಓವರ್ ಡಿ ಎಕ್ಸ್ ಅಂತ ಕೇಳೋದ್ರಿಂದ ಆನ್ಸರ್ ಈಸ್ ಎನಫ್. ಬೇಕಾದರೆ ಶೋ ದಟ್ ಪ್ರೂವ್ ದಟ್ ಅಂತ ಕೇಳಿದಾಗ ಈ ಮೈನಸ್ ರೂಟ್ ವೈ ಬೈ ರೂಟ್ ಎಕ್ಸ್ನ ಲೆಫ್ಟ್ ಇತ್ತ ಪ್ಲಸ್ ರೂಟ್ ವೈ ಓವರ್ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಬೇಕಾದರೆ ಮ್ಯಾಥಮೆಟಿಕ್ಸ್ ಸಿಂಪ್ಲಿಕೇಶನ್ ಇನ್ನೂ ಸ್ಟೆಪ್ ಬರೆದ್ರೆ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಪ್ರೂವ್ ದಟ್ ಅಂತ ಕೇಳಿ ಈ ಥರನೂ ಕೇಳಬಹುದು. ಆರ್ ಇದನ್ನು ಡಿ ವೈ ಓವರ್ ಡಿ ಎಕ್ಸ್ ಪ್ಲಸ್ ರೂಟ್ ವೈ ಓವರ್ ರೂಟ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ರೂಟ್ ಆಫ್ ವೈ ಬೈ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತಲೂ ಬೇಕಾದರೂ ಇಡ್ಬೋದು ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ಲಾ ಆಫ್ ಇಂಡಿಸಿಸ್ ಫಾರ್ಮುಲಾಸ್. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಿ ಸಾಲ್ವ್ ಮಾಡಿ. ಈಗ ನಾನೇನು 14 ಕ್ವಶನ್ಸು ಫಸ್ಟ್ ಮೇನಲ್ಲಿ ಕಂಪಲ್ಸರಿ ಕ್ವಶನ್ಸ್ 10 ವರ್ಕ್ ಮಾಡಿದ್ದೇನೆ, ಮತ್ತು ಸೆಕೆಂಡ್ ಮೇನಲ್ಲಿ 4 ಕ್ವಶನ್ಸ್ ತೊಗೊಂಡಿದ್ದೇನೆ. ಇಷ್ಟನ್ನು ನೀವು ಒಂದು ಕಡೆ ಬುಕ್ಲೆಟ್ ಮಾಡಿ ಆನ್ಸರ್ ಮಾಡಿ, ಎಗೇನ್ ಡೌಟ್ ಬಂತ ನನಗೆ ರಿಪ್ಲೈ ಕೊಡಿ, ಸಾಲ್ವ್ ಮಾಡೋಣ. ನೆಕ್ಸ್ಟು ನೀವು ಬೇರೆ ಮಾಡಲ್ ಪೇಪರ್ ತೊಗೊಬೇಕು. ನೀವು ತೊಗೊಂಡು ಅದರಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್ ಮಾಡಿ. ಓಕೆ, ನಾನು ಇನ್ನೂ ರಿಮೈನಿಂಗ್ ಮಾಡಲ್ ಪೇಪರ್ನ ತಗೊಳೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಕ್ವಶನ್ ಪೇಪರ್ನ ಫುಲ್ ಸಾಲ್ವ್ ಮಾಡ್ತೇನೆ. ನೆಕ್ಸ್ಟು ಸೆಕೆಂಡ್ 2ನೇ ಮಾಡಲ್ ಪೇಪರಿಗೆ ಬರ್ತೇನೆ. ಅವಾಗ ನೀವು ಕಂಪಲ್ಸರಿ ರೆಡಿಯಾಗಿರಬೇಕು. ಇದು ಸಾಲ್ವ್ ಮಾಡ್ತಾಯಿದ್ರೆ ಸೆಕೆಂಡ್ ಮಾಡಲ್ ಪೇಪರ್ ಬರ್ತಕ್ಕ ಕ್ವಶನ್ಸ್ ನೀವೇ ಸಾಲ್ವ್ ಮಾಡ್ಬೋದು. ಓಕೆ, ಟ್ರೈ ಮಾಡಿ, ವರ್ಕೌಟ್ ಮಾಡಿ,
ಎಷ್ಟು ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ವರ್ಕ್ ಮಾಡಿ, ಯಾವುದೇ ಕಾರಣಕ್ಕೂ ಕೋವಿಡ್ ಅಂತೇಳಿ ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮನ್ನು ಚೆನ್ನಾಗಿ ಬರಿಬೋದು, ವರ್ಕೌಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.